ಬಳ್ಳಾರಿಯಲ್ಲಿ ರಾತ್ರೋರಾತ್ರಿ ಆದಂತಹ ಗಲಭೆ ಇತ್ತಲ್ಲ, ಈ ಗಲಭೆ ವಿರುದ್ಧ ಬಿಜೆಪಿ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದೆ. ಇವತ್ತು ಬಳ್ಳಾರಿಯಲ್ಲಿ ಬಿಜೆಪಿಯ ಸಮಾವೇಶ ಮುಚ್ಚಳಿಕೆಯನ್ನ ಬರೆದುಕೊಡಲು ಬಿಜೆಪಿ ನಾಯಕರುಗಳು ಒಪ್ಪಲಿಲ್ಲ. 50 ಲಕ್ಷ ಬಾಂಡ್ ಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಪೊಲೀಸರ ಜೊತೆ ಸೋಮಶೇಖರ್ ರೆಡ್ಡಿ ವಾಗ್ವಾದವನ್ನು ಮಾಡಿದ್ದಾರೆ. ಜಿಲ್ಲಾಡಳಿತದ ಸೂಚನೆಯನ್ನ ಒಪ್ಪಿರುವ ಬಿಜೆಪಿ ನಾಯಕರು ಅದೇ ನಿಯಮದ ಪ್ರಕಾರ ತಾಲೂಕು ದಂಡಾಧಿಕಾರಿಗೆ ಮುಚ್ಚಳಿಕೆಯನ್ನ ಬರೆದುಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ 50 ಲಕ್ಷ ಬಾಂಡ್ ಶ್ಯೂರಿಟಿ ನೀಡುವಂತೆ ತಾಲೂಕು ದಂಡಾಧಿಕಾರಿ ಸೂಚನೆಯನ್ನು ಕೊಡ್ತಾರೆ. ಬಾಂಡ್ ಶ್ಯೂರಿಟಿ ಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೂ ಪೊಲೀಸರ ನಡುವೆ ಕೆಲಕಾಲ ವಾಗ್ವಾದ ಸೃಷ್ಟಿಯಾಯಿತು. 50 ಲಕ್ಷ ಶ್ಯೂರಿಟಿ ನೀಡಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕೂತಿದ್ದಾರೆ. ಈ ಮೊದಲು ಯಾರಾದರೂ ಶ್ಯೂರಿಟಿ ಕೊಟ್ಟಿದ್ರೆ ತೋರಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಆಲ್ರೆಡಿ 107 BNSS ಇದು ಈಗ BNSS ಮಾಡಿದ್ದಾರೆ. 126 ರೆಡ್ಡಿನಲ್ಲಿ ಆಗ್ತಿದೆ ಸರ್. 50 ಲಕ್ಷ ಬಾಂಡ್ ಕೊಟ್ಟಿದ್ದು ಒಂದು ಸ್ಯಾಂಪಲ್ ತೋರಿಸಿದೆ. ನಮ್ಮ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಕೊಟ್ಟಿದ್ರು ಕೂಡ ತೋರಿಸಿ. ಬೇರೆ ಜಿಲ್ಲೆ ಬೇಡ, ಬೇರೆ ಜಿಲ್ಲೆ ಆಗ್ತದೆ. ಇಲ್ಲ ಇಲ್ಲ, ಇದೇ ಜಿಲ್ಲೆ ಎಸ್ಪಿ ರಿಪೋರ್ಟ್ ಸರಿ ಅರ್ಥ ಆಯ್ತು. ಒಂದು ಸ್ಯಾಂಪಲ್ ಕೊಟ್ರಿ, ಬೇರೆ ಅಧ್ಯಕ್ಷರು ಕೊಟ್ಟಿದ್ದು 50 ಲಕ್ಷ ಬಾಂಡ್. ಒಂದು ಎಕ್ಸಾಂಪಲ್ ತೋರಿಸ್ರಿ, ಸ್ಪಾಟ್ ಅಲ್ಲೂ ಕೊಟ್ಬಿಡ್ತೀವಿ. ಇಲ್ಲಿಂದ ಅದು ನೀವು ಹೇಳೋದು ಅರ್ಥ ಆಯ್ತು, ನಮಗೆ ಅರ್ಥ ಆಯ್ತು. ಹಿಂದೆ ಇದೇ ತರ ಯಾವ್ದಾರು ಆಗಿದ್ರೆ ನಮ್ಗೆ ಕೊಡ್ರಿ, ಯಾರು ಕೊಟ್ಟಿರಿ, ಯಾವ್ದೋ ಪೊಲಿಟಿಕಲ್ ಪಾರ್ಟಿ. ಬಳ್ಳಾರಿಯಲ್ಲಿ ರಾತ್ರೋರಾತ್ರಿ ಆದಂತಹ ಗಲಭೆ ಇತ್ತಲ್ಲ, ಈ ಗಲಭೆ ವಿರುದ್ಧ ಬಿಜೆಪಿ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದೆ. ಇವತ್ತು ಬಳ್ಳಾರಿಯಲ್ಲಿ ಬಿಜೆಪಿಯ ಸಮಾವೇಶ ಮುಚ್ಚಳಿಕೆಯನ್ನ ಬರೆದುಕೊಡಲು ಬಿಜೆಪಿ ನಾಯಕರುಗಳು ಒಪ್ಪಲಿಲ್ಲ. 50 ಲಕ್ಷ ಬಾಂಡ್ ಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಪೊಲೀಸರ ಜೊತೆ ಸೋಮಶೇಖರ್ ರೆಡ್ಡಿ ವಾಗ್ವಾದವನ್ನು ಮಾಡಿದ್ದಾರೆ. ಜಿಲ್ಲಾಡಳಿತದ ಸೂಚನೆಯನ್ನ ಒಪ್ಪಿರುವ ಬಿಜೆಪಿ ನಾಯಕರು ಅದೇ ನಿಯಮದ ಪ್ರಕಾರ ತಾಲೂಕು ದಂಡಾಧಿಕಾರಿಗೆ ಮುಚ್ಚಳಿಕೆಯನ್ನ ಬರೆದುಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ 50 ಲಕ್ಷ ಬಾಂಡ್ ಶ್ಯೂರಿಟಿ ನೀಡುವಂತೆ ತಾಲೂಕು ದಂಡಾಧಿಕಾರಿ ಸೂಚನೆಯನ್ನು ಕೊಡ್ತಾರೆ. ಬಾಂಡ್ ಶ್ಯೂರಿಟಿ ಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೂ ಪೊಲೀಸರ ನಡುವೆ ಕೆಲಕಾಲ ವಾಗ್ವಾದ ಸೃಷ್ಟಿಯಾಯಿತು. 50 ಲಕ್ಷ ಶ್ಯೂರಿಟಿ ನೀಡಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕೂತಿದ್ದಾರೆ. ಈ ಮೊದಲು ಯಾರಾದರೂ ಶ್ಯೂರಿಟಿ ಕೊಟ್ಟಿದ್ರೆ ತೋರಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಎರಡು ಗುಂಪಿನಲ್ಲಿ ದರ್ಶನ ತಗೊಂಡಿರ್ತಾರೆ. ಆಲ್ರೆಡಿ 107 BNSS ಇದು ಈಗ BNSS ಮಾಡಿದ್ದಾರೆ. 126 ರೆಡ್ಡಿನಲ್ಲಿ ಆಗ್ತಿದೆ ಸರ್. 50 ಲಕ್ಷ ಬಾಂಡ್ ಕೊಟ್ಟಿದ್ದು ಒಂದು ಸ್ಯಾಂಪಲ್ ತೋರಿಸಿದೆ. ನಮ್ಮ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಕೊಟ್ಟಿದ್ರು ಕೂಡ ತೋರಿಸಿ. ಬೇರೆ ಜಿಲ್ಲೆ ಬೇಡ, ಬೇರೆ ಜಿಲ್ಲೆ ಆಗ್ತದೆ. ಇಲ್ಲ ಜಿಲ್ಲೆ ಇದೇ ಜಿಲ್ಲೆ ಎಸ್ಪಿ ರಿಪೋರ್ಟ್ ಸರಿ ಅರ್ಥ ಆಯ್ತು. ಒಂದು ಸ್ಯಾಂಪಲ್ ಕೊಟ್ರಿ, ಬೇರೆ ಅಧ್ಯಕ್ಷರು ಕೊಟ್ಟಿದ್ದು 50 ಲಕ್ಷ ಬಾಂಡ್. ಒಂದು ಎಕ್ಸಾಂಪಲ್ ತೋರಿಸ್ರಿ, ಸ್ಪಾಟ್ ಅಲ್ಲೂ ಕೊಟ್ಬಿಡ್ತೀವಿ. ಇಲ್ಲಿಂದ ಅದು ನೀವು ಹೇಳೋದು ಅರ್ಥ ಆಯ್ತು, ನಮಗೆ ಅರ್ಥ ಆಯ್ತು. ಹಿಂದೆ ಇದೇ ತರ ಯಾವ್ದಾರು ಆಗಿದ್ರೆ ನಮ್ಗೆ ಕೊಡ್ರಿ, ಯಾರು ಕೊಟ್ಟಿರಿ, ಯಾವ್ದೋ ಪೊಲಿಟಿಕಲ್ ಪಾರ್ಟಿ. ಬಳ್ಳಾರಿಯಲ್ಲಿ ರಾತ್ರೋರಾತ್ರಿ ಆದಂತಹ ಗಲಭೆ ಇತ್ತಲ್ಲ, ಈ ಗಲಭೆ ವಿರುದ್ಧ ಬಿಜೆಪಿ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದೆ. ಇವತ್ತು ಬಳ್ಳಾರಿಯಲ್ಲಿ ಬಿಜೆಪಿಯ ಸಮಾವೇಶ ಮುಚ್ಚಳಿಕೆಯನ್ನ ಬರೆದುಕೊಡಲು ಬಿಜೆಪಿ ನಾಯಕರುಗಳು ಒಪ್ಪಲಿಲ್ಲ. 50 ಲಕ್ಷ ಬಾಂಡ್ ಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಪೊಲೀಸರ ಜೊತೆ ಸೋಮಶೇಖರ್ ರೆಡ್ಡಿ ವಾಗ್ವಾದವನ್ನು ಮಾಡಿದ್ದಾರೆ. ಜಿಲ್ಲಾಡಳಿತದ ಸೂಚನೆಯನ್ನ ಒಪ್ಪಿರುವ ಬಿಜೆಪಿ ನಾಯಕರು ಅದೇ ನಿಯಮದ ಪ್ರಕಾರ ತಾಲೂಕು ದಂಡಾಧಿಕಾರಿಗೆ ಮುಚ್ಚಳಿಕೆಯನ್ನ ಬರೆದುಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ 50 ಲಕ್ಷ ಬಾಂಡ್ ಶ್ಯೂರಿಟಿ ನೀಡುವಂತೆ ತಾಲೂಕು ದಂಡಾಧಿಕಾರಿ ಸೂಚನೆಯನ್ನು ಕೊಡ್ತಾರೆ. ಬಾಂಡ್ ಶ್ಯೂರಿಟಿ ಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೂ ಪೊಲೀಸರ ನಡುವೆ ಕೆಲಕಾಲ ವಾಗ್ವಾದ ಸೃಷ್ಟಿಯಾಯಿತು. 50 ಲಕ್ಷ ಶ್ಯೂರಿಟಿ ನೀಡಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕೂತಿದ್ದಾರೆ. ಈ ಮೊದಲು ಯಾರಾದರೂ ಶ್ಯೂರಿಟಿ ಕೊಟ್ಟಿದ್ರೆ ತೋರಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಎರಡು
ಎರಡು ಗುಂಪಿನ ದರ್ಶನ ತಗೊಂಡಿರ್ತಾರೆ ಆಲ್ರೆಡಿ 107 BNSS ಇದು ಈಗ BNSS ಮಾಡಿದ್ದಾರೆ 126 ನಲ್ಲಿ ಆಗ್ತಿದೆ ಸರ್. 50 ಲಕ್ಷ ಬಾಂಡ್ ಕೊಟ್ಟಿದ್ದು ಒಂದು ಸ್ಯಾಂಪಲ್ ತೋರಿಸಿದೆ. ನಮ್ಮ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಕೊಟ್ಟಿದ್ರು ಕೂಡ ತೋರಿಸಿ. ಬೇರೆ ಜಿಲ್ಲೆ ಬೇಡ, ಬೇರೆ ಜಿಲ್ಲೆ ಹಾಕಿದ್ರು. ಇಲ್ಲ ಜಿಲ್ಲೆ ಇದೇ ಜಿಲ್ಲೆ SP ರಿಪೋರ್ಟ್ ಸರಿ ಅರ್ಥ ಆಯ್ತು. ಅದೆಲ್ಲ ಹೇಳ್ತಾರೆ. ಒಂದು ಸ್ಯಾಂಪಲ್ ಕೊಟ್ರಿ, ಬೇರೆ ಅಧ್ಯಕ್ಷರು ಕೊಟ್ಟಿದ್ದು 50 ಬಾಂಡ್. ಒಂದು ಎಕ್ಸಾಂಪಲ್ ತೋರಿಸ್ರಿ, ಸ್ಪಾಟ್ ಅಲ್ಲೂ ಕೊಟ್ಬಿಡ್ತೀವಿ ಸರ್. ಒಂದು ಸಬ್ಮಿಷನ್ ಸರ್, ಇಲ್ಲಿಂದ ಒಂದು ಕೂಡ ಅದು ನೀವು ಹೇಳೋದು ಅರ್ಥ ಆಯ್ತು ನಮಗೆ, ಅರ್ಥ ಆಯ್ತು. ಹಿಂದೆ ಇದೇ ತರ ಯಾವ್ದಾದ್ರು ಆಗಿದ್ರೆ ನಮ್ಗೆ ಕೊಡ್ರಿ, ಯಾರು ಕೊಟ್ಟಿರಿ, ಯಾವ್ದೋ ಪೊಲಿಟಿಕಲ್ ಪಾರ್ಟಿ. ಬಳ್ಳಾರಿಯಲ್ಲಿ ರಾತ್ರೋರಾತ್ರಿ ಆದಂತ ಗಲಭೆ ಇತ್ತಲ್ಲ, ಈ ಗಲಭೆ ವಿರುದ್ಧ ಬಿಜೆಪಿ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದೆ. ಇವತ್ತು ಬಳ್ಳಾರಿಯಲ್ಲಿ ಬಿಜೆಪಿಯ ಸಮಾವೇಶ ಮುಚ್ಚಳಿಕೆಯನ್ನ ಬರೆದುಕೊಡಲು ಬಿಜೆಪಿ ನಾಯಕರುಗಳು ಒಪ್ಪಲಿಲ್ಲ. 50 ಲಕ್ಷ ಬಾಂಡ್ ಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಪೊಲೀಸರ ಜೊತೆ ಸೋಮಶೇಖರ್ ರೆಡ್ಡಿ ವಾಗ್ವಾದವನ್ನ ಮಾಡಿದ್ದಾರೆ. ಜಿಲ್ಲಾಡಳಿತದ ಸೂಚನೆಯನ್ನ ಒಪ್ಪಿರುವ ಬಿಜೆಪಿ ನಾಯಕರು ಅದೇ ನಿಯಮದ ಪ್ರಕಾರ ತಾಲೂಕು ದಂಡಾಧಿಕಾರಿಗೆ ಮುಚ್ಚಳಿಕೆಯನ್ನ ಬರೆದುಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ 50 ಲಕ್ಷ ಬಾಂಡ್ ಶ್ಯೂರಿಟಿ ನೀಡುವಂತೆ ತಾಲೂಕು ದಂಡಾಧಿಕಾರಿ ಸೂಚನೆಯನ್ನು ಕೊಡ್ತಾರೆ. ಬಾಂಡ್ ಶ್ಯೂರಿಟಿ ಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೂ ಪೊಲೀಸರ ನಡುವೆ ಕೆಲಕಾಲ ವಾಗ್ವಾದ ಸೃಷ್ಟಿಯಾಯಿತು. 50 ಲಕ್ಷ ಶ್ಯೂರಿಟಿ ನೀಡಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೂತಿದ್ದಾರೆ. ಈ ಮೊದಲು ಯಾರಾದರೂ ಶ್ಯೂರಿಟಿ ಕೊಟ್ಟಿದ್ರೆ ತೋರಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಎರಡು ಗುಂಪಿನ ದರ್ಶನ ತಗೊಂಡಿರ್ತಾರೆ ಆಲ್ರೆಡಿ 107 BNSS ಇದು ಈಗ BNSS ಮಾಡಿದ್ದಾರೆ 126 ನಲ್ಲಿ ಆಗ್ತಿದೆ ಸರ್. 50 ಲಕ್ಷ ಬಾಂಡ್ ಕೊಟ್ಟಿದ್ದು ಒಂದು ಸ್ಯಾಂಪಲ್ ತೋರಿಸಿದೆ. ನಮ್ಮ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಕೊಟ್ಟಿದ್ರು ಕೂಡ ತೋರಿಸಿ. ಬೇರೆ ಜಿಲ್ಲೆ ಬೇಡ, ಬೇರೆ ಜಿಲ್ಲೆ ಹಾಕಿದ್ರು. ಇಲ್ಲ ಜಿಲ್ಲೆ ಇದೇ ಜಿಲ್ಲೆ SP ರಿಪೋರ್ಟ್ ಸರಿ ಅರ್ಥ ಆಯ್ತು. ಅದೆಲ್ಲ ಹೇಳ್ತಾರೆ. ಒಂದು ಸ್ಯಾಂಪಲ್ ಕೊಟ್ರಿ, ಬೇರೆ ಅಧ್ಯಕ್ಷರು ಕೊಟ್ಟಿದ್ದು 50 ಬಾಂಡ್. ಒಂದು ಎಕ್ಸಾಂಪಲ್ ತೋರಿಸ್ರಿ, ಸ್ಪಾಟ್ ಅಲ್ಲೂ ಕೊಟ್ಬಿಡ್ತೀವಿ ಸರ್. ಒಂದು ಸಬ್ಮಿಷನ್ ಸರ್, ಇಲ್ಲಿಂದ ಒಂದು ಕೂಡ ಅದು ನೀವು ಹೇಳೋದು ಅರ್ಥ ಆಯ್ತು ನಮಗೆ, ಅರ್ಥ ಆಯ್ತು. ಹಿಂದೆ ಇದೇ ತರ ಯಾವ್ದಾದ್ರು ಆಗಿದ್ರೆ ನಮ್ಗೆ ಕೊಡ್ರಿ, ಯಾರು ಕೊಟ್ಟಿರಿ, ಯಾವ್ದೋ ಪೊಲಿಟಿಕಲ್ ಪಾರ್ಟಿ. ಬಳ್ಳಾರಿಯಲ್ಲಿ ರಾತ್ರೋರಾತ್ರಿ ಆದಂತ ಗಲಭೆ ಇತ್ತಲ್ಲ, ಈ ಗಲಭೆ ವಿರುದ್ಧ ಬಿಜೆಪಿ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದೆ. ಇವತ್ತು ಬಳ್ಳಾರಿಯಲ್ಲಿ ಬಿಜೆಪಿಯ ಸಮಾವೇಶ ಮುಚ್ಚಳಿಕೆಯನ್ನ ಬರೆದುಕೊಡಲು ಬಿಜೆಪಿ ನಾಯಕರುಗಳು ಒಪ್ಪಲಿಲ್ಲ. 50 ಲಕ್ಷ ಬಾಂಡ್ ಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಪೊಲೀಸರ ಜೊತೆ ಸೋಮಶೇಖರ್ ರೆಡ್ಡಿ ವಾಗ್ವಾದವನ್ನ ಮಾಡಿದ್ದಾರೆ. ಜಿಲ್ಲಾಡಳಿತದ ಸೂಚನೆಯನ್ನ ಒಪ್ಪಿರುವ ಬಿಜೆಪಿ ನಾಯಕರು ಅದೇ ನಿಯಮದ ಪ್ರಕಾರ ತಾಲೂಕು ದಂಡಾಧಿಕಾರಿಗೆ ಮುಚ್ಚಳಿಕೆಯನ್ನ ಬರೆದುಕೊಡುವುದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ 50 ಲಕ್ಷ ಬಾಂಡ್ ಶ್ಯೂರಿಟಿ ನೀಡುವಂತೆ ತಾಲೂಕು ದಂಡಾಧಿಕಾರಿ ಸೂಚನೆಯನ್ನು ಕೊಡ್ತಾರೆ. ಬಾಂಡ್ ಶ್ಯೂರಿಟಿ ಕೊಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಲಿಲ್ಲ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೂ ಪೊಲೀಸರ ನಡುವೆ ಕೆಲಕಾಲ ವಾಗ್ವಾದ ಸೃಷ್ಟಿಯಾಯಿತು. 50 ಲಕ್ಷ ಶ್ಯೂರಿಟಿ ನೀಡಲ್ಲ ಅಂತೇಳಿ ಬಿಜೆಪಿ ನಾಯಕರು ಕೂತಿದ್ದಾರೆ. ಈ ಮೊದಲು ಯಾರಾದರೂ ಶ್ಯೂರಿಟಿ ಕೊಟ್ಟಿದ್ರೆ ತೋರಿಸಿ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಎರಡು ಗುಂಪಿನ ದರ್ಶನ ತಗೊಂಡಿರ್ತಾರೆ ಆಲ್ರೆಡಿ 107 BNSS ಇದು ಈಗ BNSS ಮಾಡಿದ್ದಾರೆ 126 ನಲ್ಲಿ ಆಗ್ತಿದೆ ಸರ್. 50 ಲಕ್ಷ ಬಾಂಡ್ ಕೊಟ್ಟಿದ್ದು ಒಂದು ಸ್ಯಾಂಪಲ್ ತೋರಿಸಿದೆ. ನಮ್ಮ ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಯಲ್ಲಿ ಕೊಟ್ಟಿದ್ರು ಕೂಡ ತೋರಿಸಿ. ಬೇರೆ ಜಿಲ್ಲೆ ಬೇಡ, ಬೇರೆ ಜಿಲ್ಲೆ ಹಾಕಿದ್ರು. ಇಲ್ಲ ಜಿಲ್ಲೆ ಇದೇ ಜಿಲ್ಲೆ SP ರಿಪೋರ್ಟ್ ಸರಿ ಅರ್ಥ ಆಯ್ತು. ಅದೆಲ್ಲ ಹೇಳ್ತಾರೆ. ಒಂದು ಸ್ಯಾಂಪಲ್ ಕೊಟ್ರಿ, ಬೇರೆ ಅಧ್ಯಕ್ಷರು ಕೊಟ್ಟಿದ್ದು 50 ಬಾಂಡ್. ಒಂದು ಎಕ್ಸಾಂಪಲ್ ತೋರಿಸ್ರಿ, ಸ್ಪಾಟ್ ಅಲ್ಲೂ ಕೊಟ್ಬಿಡ್ತೀವಿ ಸರ್. ಒಂದು ಸಬ್ಮಿಷನ್ ಸರ್, ಇಲ್ಲಿಂದ ಒಂದು ಕೂಡ ಅದು ನೀವು ಹೇಳೋದು ಅರ್ಥ ಆಯ್ತು ನಮಗೆ, ಅರ್ಥ ಆಯ್ತು. ಹಿಂದೆ ಇದೇ ತರ ಯಾವ್ದಾದ್ರು ಆಗಿದ್ರೆ ನಮ್ಗೆ ಕೊಡ್ರಿ, ಯಾರು ಕೊಟ್ಟಿರಿ, ಯಾವ್ದೋ ಪೊಲಿಟಿಕಲ್ ಪಾರ್ಟಿ.